ಆಪರೇಷನ್ ಥಿಯೇಟರ್ ಅಂದರೆ ನಮ್ಮ ಕನ್ನಡ ಪಿಕ್ಚರ್ಗಳಲ್ಲಿ ಒಂದು ಕೆಂಪು ದೀಪ ಹಚ್ಚೋದ್ಮೇಲೆ ಒಳಗಡೆ ಡಾಕ್ಟ್ರು ಫುಲ್ ಹಸಿರು ಕಲರ್ ಅಥವಾ ನರ್ಸು ಹಸಿರು ಕಲರ್ ಡ್ರೆಸ್ಸು, ಈಗಲೂ ಎಷ್ಟೊಂದು ಕಡೆ ಇದೆ ಹಸಿರು ಕಲರಿನ ಬಟ್ಟೆ ಆಗಲಿ ಅದನ್ನೇ ಹಾಕೊಂಡು, ಹಸಿರು ಪ್ರಿಡಾಮಿನೆಂಟ್ ಇರುತ್ತೆ. ಈಗಿನ ಕಾಲದಲ್ಲಿ ಚೇಂಜ್ ಆಗಿದೆ, ಒಂದು ಸ್ವಲ್ಪ ಫ್ಯಾಷನ್ ಸೆನ್ಸ್ ಬದಲಾಗಿದೆ. ನೀಲಿ ಬಣ್ಣ ಯೂಸ್ ಮಾಡ್ತಾರೆ, ಪಿಂಕ್ ಇದೆ, ಬೇರೆ ಬೇಕಾದಷ್ಟು ಬಣ್ಣಗಳಿದೆ. ಆದಷ್ಟು ಲೈಟ್ ಕಲರ್ಸ್ ಯೂಸ್ ಮಾಡ್ತೀರಾ ನೀವು ಸರ್ಜನ್ಸ್ OT ಒಳಗೆ? ಅಂತೇನಲ್ಲ, ಡಾರ್ಕ್ ಬ್ಲೂನು ಇದೆ ಎಲ್ಲ. ಅಂದ್ರೆ ಈಗೆಲ್ಲ ಹೆಂಗಾಗಿದೆ ಅಂದ್ರೆ ಒಂದೊಂದು ಆಸ್ಪತ್ರೆಗೆ ಒಂದೊಂದು ಬಣ್ಣ ಅಂತ ಆಗಿದೆ. ಸೊ ಆ ಆಸ್ಪತ್ರೆಗೆ ಹೋದ್ರೆ ಆ ಬೇರೆ ಬಣ್ಣ, ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಎಲ್ಲ ಇದೆ. ಬಟ್ ಕನ್ಸಲ್ಟೇಷನ್ ಅಂತ ಹೋದಾಗ ವೈಟ್ ಹಾಕೊಂಡಿರ್ತೀರಾ, ಆದ್ರೆ OT ಒಳಗೆ ಮಾತ್ರ ವೈಟ್ ಹಾಕೊಳ್ಳಲ್ಲ. ಏಪ್ರನ್ ಇಸ್ ವೈಟ್, ಬಟ್ OT ಒಳಗಡೆ ಸ್ಕ್ರಬ್ಸಿನ ಬಣ್ಣ ಬೇರೆ ಇರುತ್ತೆ. ಬಟ್ ಒರಿಜಿನಲಿ ಶುರು ಆಗಿದ್ದು ಹಸಿರು ಬಣ್ಣ, ಗ್ರೀನ್. ಯಾಕೆ ಶುರು ಆಯ್ತು ಅಂದ್ರೆ ನಮ್ಮ ಹಳೆ ರೀಲ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಮೇಡಮ್ ಹೇಳಿದ್ ಜ್ಞಾಪಕ ಇರಬೇಕು, ಹಸಿರು ಅನ್ನೋದು ಕಣ್ಣಿಗೆ ತುಂಬಾ ಹಿತಕರವಾಗಿರೋ ಬಣ್ಣ. ನೀವು ಎಷ್ಟೊತ್ತು ಹಸಿರನ್ನು ನೋಡ್ತಾ ಇತ್ತು ಅಂತಂದ್ರೂ ಕಣ್ಣಿಗೆ ಸುಸ್ತಾಗಲ್ಲ, ಕಣ್ಣಿಗೆ ಇರಿಟೇಟ್ ಆಗಲ್ಲ. ಎರಡನೇದೇನು ಅಂತಂದ್ರೆ ಹಸಿರಿನ ಮೇಲೆ ಕೆಂಪು ಬಿದ್ರೆ ನಿಮಗೆ ಸ್ಟಾರ್ಕ್ ಆಗಿ ಗೊತ್ತಾಗತ್ತೆ. ಸೊ ಹಿಂದಿನ ಕಾಲದಲ್ಲಿ ಬ್ಲಡ್ ಲಾಸ್ ಆಗ್ಬೇಕಾದ್ರೆ, ತುಂಬಾ ಬ್ಲಡ್ ಲಾಸ್ ಆಯ್ತು ಅಥವಾ ಬ್ಲಡ್ ಹೋಗ್ತಾ ಇದೆ ಏನಂಗಿತ್ತು ಅಂದ್ರೆ ಆ ಬಟ್ಟೆ ಮೇಲೆ ಕೆಂಪಿನ ಹಸಿರು ಬಟ್ಟೆ ಮೇಲೆ ಕೆಂಪು ಬಣ್ಣ ಬಿದ್ದು ಈ ತರ ಆಗ್ತಾ ಇದೆ ಅಂತ ಅರ್ಲಿ ವಾರ್ನಿಂಗ್ ತರ ಅಂತ ಇಟ್ಕೊಂಡಿದ್ರು. ಒಂದು ನೋಡಕ್ ಕಂಫರ್ಟಬಲ್, ಎಷ್ಟೊತ್ತು ನಿಂತು ಸರ್ಜರಿ ಮಾಡ್ತು ಅಂದ್ರು ಕಣ್ಣಿಗೆ ಇದಾಗಲ್ಲ. ಕೇಳ್ಬೋದು ಜನ, ಬಿಳಿ ಬಟ್ಟೆ ಹಾಕೊಂಡ್ರೆ ಇನ್ನೂ ಬೇಗ ಗೊತ್ತಾಗತ್ತಲ್ವಾ ಕೆಂಪು ಬಿತ್ತು ಅಂದ್ರೆ. ಬಿಳಿನ ತುಂಬಾ ಹೊತ್ತು ನೋಡಕ್ಕಾಗಲ್ಲ ನೀವು, ಕಣ್ಣಿಗೆ ಇರಿಟೇಟ್ ಆಗುತ್ತೆ. ಬಿಳಿದು ವಿಶೇಷತೆ ಏನು ಅಂತಂದ್ರೆ ಬೀಳೋ ಎಲ್ಲಾ ಲೈಟನ್ನು ಪ್ರತಿಫಲಿಸುತ್ತೆ, ಒಳಗೆ ಇಟ್ಕೊಳ್ಳಲ್ಲ. ಕಪ್ಪಿಂದು ಆಪೋಸಿಟ್, ಬೀಳೋ ಎಲ್ಲಾ ಲೈಟನ್ನು ಒಳಗೆ ತಗೊಳತ್ತೆ. ಕಪ್ಪಿನ ಮೇಲೆ ಕೆಂಪಿದ್ರೆ ಗೊತ್ತಾಗಲ್ಲ. ಬ್ಲಾಕ್ ಅಟ್ರಾಕ್ಟ್ಸ್ ಅಂಡ್ ವೈಟ್ ರಿಪೆಲ್ಸ್. ಎಸ್. ಸೊ ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಯೂಸ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು, ಅದಕ್ಕಾಗಿ ಬೆಸ್ಟ್ ವಾಸ್ ಗ್ರೀನ್. ಸೊ ಹಾಗೆ ಹಸಿರಿಂದ ಶುರು ಆಯಿತು. ಬಟ್ ಆಲ್ಸೋ ಐ ಥಿಂಕ್ ಸುಮಾರು ಹೊತ್ತು ಸರ್ಜರಿನ ಪರ್ಫಾರ್ಮ್ ಮಾಡ್ತಿರುವಂಥ ಡಾಕ್ಟರ್ಸ್ ಆರ್ ರೆಡ್ ಬ್ಲಡ್ ಮಸಲ್ಸ್ ಅದನ್ನೆಲ್ಲ ನೋಡ್ತಾ ಕಣ್ಣಿಗೆ ಏನು ಸ್ಟ್ರೈನ್ ಆಗುತ್ತೆ. ಕಲರ್ ಸ್ಪೆಕ್ಟ್ರಮ್ ಅಲ್ಲಿ ರೆಡ್ ಮತ್ತೆ ಗ್ರೀನ್ ಇಸ್ ಆಪೋಸಿಟ್. ಸೊ ನಿಮಗೆ ಅದು ರಿಲ್ಯಾಕ್ಸಿಂಗ್ ಆಗು ಇರುತ್ತೆ ಕಣ್ಣಿಗೆ ಅಂತ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ಅಷ್ಟು ಬ್ಲಡ್ ಲಾಸ್ ನೋಡಕ್ ಸಿಗೋದಿಲ್ಲ, ತುಂಬಾ ಅಪರೂಪ. ಮತ್ತು ಮಾಡೋ ಆಪರೇಷನ್ ಎಲ್ಲ ಈಗ ಲ್ಯಾಪ್ರಾಸ್ಕೋಪಿಕ್, ಮಿನಿಮಲ್ ಇನ್ವೇಸಿವ್, ಎಂಡೋಸ್ಕೋಪಿಕ್ ಎಲ್ಲ ಆಗಿರೋದ್ರಿಂದ ಅಷ್ಟು ಬ್ಲಡ್ ಲಾಸ್ ಆ ಒಂದು ಪರಿಸ್ಥಿತಿ ಇವಾಗ ಇಲ್ಲ. ಬಟ್ ಬಂದಿರೋ ಹಿಸ್ಟಾರಿಕ್ ಬ್ಯಾಕ್ ಗ್ರೌಂಡ್ ಅದು.